ನಂಜನಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಇಂದು ನಡೆಯುತ್ತಿರುವಾಗಲೇ ಸಭೆಯನ್ನು ಸ್ಥಗಿತಗೊಳಿಸಿ ಬಾಡಿಗೆ ಹಣ ಪಾವತಿಸದ ಅಂಗಡಿ ಮಳಿಗೆಗಳಿಗೆ ಬೀಗ ಜಡಿದು ನಂತರ ಸಭೆ ನಡೆಸುವಂತೆ ಸದಸ್ಯರು ಆಗ್ರಹಪಡಿಸಿದರು. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಘಟನೆ ನಡೆದಿದ್ದು, ಕಳೆದ 8 ವರ್ಷಗಳಿಂದ 8 ಅಂಗಡಿ ಮಳಿಗೆಗಳನ್ನು ಸಹಕಾರಿ ಸಂಘದ ನಿಯಮದಂತೆ ಬಾಡಿಗೆ ನೀಡಲಾಗಿದೆ. ಕಳೆದ 6-7 ವರ್ಷಗಳಿಂದ ಬರೋಬ್ಬರಿ 25 ಲಕ್ಷ ಅಂಗಡಿ ಮಳಿಗೆಯ ಬಾಡಿಗೆದಾರರು ಪಾವತಿಸಬೇಕಿತ್ತು. ಅಂಗಡಿ ಮಳಿಗೆಗಳಿಂದ ಬಾಡಿಗೆ ಹಣ ಪಾವತಿಸದ ಕಾರಣ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಷ್ಟದಲ್ಲಿದೆ ಎಂದು ಸದಸ್ಯರು ಆರೋಪಿಸಿದರು. ಬಾಡಿಗೆ ಹಣ ಪಾವತಿಸದ ಸಹಕಾರ ಸಂಘದ ಅಂಗಡಿ ಮಳಿಗೆಗಳಿಗೆ ಸದಸ್ಯರೇ ಬೀಗ ಜಡಿದರು. ಸಹಕಾರ ಸಂಘಕ್ಕೆ ಮಳಿಗೆದಾರ ಮಾಲೀಕರು ಬಾಡಿಗೆ ಹಣ ಪಾವತಿಸುವ ತನಕ ಬೀಗ ತೆಗೆಯುವುದು ಬೇಡ ಎಂದು ತೀರ್ಮಾನ ಮಾಡಲಾಯಿತು. ವ್ಯಾಪಾರ ವಹಿವಾಟು ನಡೆದರೂ ಸಹಕಾರ ಸಂಘದ ನಿಯಮದಂತೆ ಬಾಡಿಗೆ ಹಣ ಪಾವತಿಸದ ಅಂಗಡಿ ಮಳಿಗೆಗಳ ಮಾಲೀಕರಿಗೆ ಸಹಕಾರ ಸಂಘದ ಸದಸ್ಯರು ಶಾಕ್ ನೀಡಿದ್ದಾರೆ. ಅಂಗಡಿ ಮಳಿಗೆಗಳಿಗೆ ಬೀಗ ಜಡಿದ ನಂತರ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಸಹಕಾರ ಸಂಘದ ಅಧ್ಯಕ್ಷ ಎಚ್ ಟಿ ನಾಗೇಶ್ ನೇತೃತ್ವದಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಹಾಜರಿದ್ದ ಸಹಕಾರ ಸಂಘದ ಸರ್ವ ಸದಸ್ಯರು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ಸಹಕಾರ ಸಂಘದ ಕಾರ್ಯನಿರ್ವಾಹಕ ಅಧಿಕಾರಿ ನಂಜುಂಡಸ್ವಾಮಿ ಆಡಳಿತ ಕಾರ್ಯವೈಖರಿಯನ್ನು ಸರಿಪಡಿಸಿಕೊಳ್ಳಲು ಸದಸ್ಯರು ಎಚ್ಚರಿಸಿದರು. ಮತ್ತೆ ಇಲ್ಲಿ ಸುಮಾರು 10 ವರ್ಷಗಳಿಂದ ಬಾಡಿಗೆಯನ್ನು ಕಟ್ಟೆ ನಮ್ಮ ಸಹಕಾರ ಮಳಿಗೆಗಳಿದೆ, ವಾಣಿಜ್ಯ ಮಳಿಗೆಗಳನ್ನ ಹರಾಜು ಮುಖಾಂತರ ತೆಗೆದುಕೊಂಡು ಬಾಡಿಗೆಯನ್ನೇ ಕಟ್ಟಿಲ್ಲ. ಬಾಡಿಗೆ ಕಟ್ಟಿದ್ರು ಕೋರ್ಟ್ಗೆ ಅಪೀಲ್ ಹೋಗಿರೋದು. ಕೋರ್ಟಲ್ಲಿ ಇವರು ಯಾವುದೇ ರೀತಿ ತೀರ್ಮಾನ ಆಗಿದ್ರು ಕೂಡ ಇವರು ಪುನಃ ಅಪೀಲ್ ಹೋಗಿದ್ದಾರೆ, ಮುಂದುವರೆದಿದ್ದಾರೆ. ಅದರಿಂದ ನಾವು ಈಗ ಸಾರ್ವಜನಿಕವಾಗಿ ಈಗ ನಮ್ಮದು ವಾರ್ಷಿಕ ಮಹಾಸಭೆ ಇದ್ದರಿಂದ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಷೇರುದಾರ ಬಂಧುಗಳು ಎಲ್ಲರೂ ಆಗದೇ ಇಲ್ಲ, ನೀವು ಯಾವುದೇ ಕಾರಣಕ್ಕೂ ಇದು ಬಿಡೋದಿಲ್ಲ, ಬನ್ನಿ ಬೀಗ ಹಾಕ್ತಿದ್ರು, ಇಲ್ಲ ನೀವೇ ವಿಂಗಲಾಗಿದ್ದೀರಿ, ನೀವೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತೇಳಿ ನಮ್ಮ ಮೇಲೆ ಅಪಾದನೆ ಮಾಡಿದ್ರು. ಅಪಾದನೆ ಮಾಡೋದ್ರಿಂದ ಈಗ ನೀವೇ ಬನ್ನಿ ಅಂತೇಳಿ ಎಲ್ಲರೂ ಈಗ ಷೇರುದಾರರು ಬಂದು ಈಗ ಎಲ್ಲ ಮಳಿಗೆಗಳು ಬೀಗ ಹಾಕಿದ್ದಾರೆ. ಈಗ 7 ಅಂಗಡಿ ಇದೆ. ಈ ಬಾಡಿಗೆ ಒಟ್ಟು 25 ಲಕ್ಷ ರೂಪಾಯಿ ಬಾಡಿಗೆ ಉಂಟು. ಮುಂಬರುವ ದಿನಗಳಲ್ಲಿ ರೈತರಿಗೆ ಬೇಕಾಗಿರುವ ಕೃಷಿ ಸಲಕರಣೆಗಳು ಮತ್ತು ಸಂಘದ ಅಭಿವೃದ್ಧಿಗೆ ಮುಂದಾಗುತ್ತೇವೆ ಎಂದು ಸಂಘದ ಅಧ್ಯಕ್ಷ ನಾಗೇಶ್ ಹೇಳಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.